ಸರ್, ಈಗ ಸಿಲಿಂಡರ್ ವಿಚಾರದಲ್ಲಿ ಸಿಎಂ ಅವರು ಪತ್ರ ಅಂತೂ ಬರೆದಿದ್ದಾರೆ. ಸಿಲಿಂಡರ್ ಕಮರ್ಷಿಯಲ್ ಶಾರ್ಟೇಜ್ ಆಗಿರೋ ವಿಚಾರವಾಗಿ ಅಸೆಂಬ್ಲಿಯಲ್ಲಿ ಏನಾದರೂ ಈ ವಿಚಾರವನ್ನ ತರುವಂತ ಸಾಧ್ಯತೆ ಈ ಸದ್ಯಕ್ಕಿದೆ ಸರ್? ಇದು ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇವತ್ತು ಈ ಯುದ್ಧ ನಡೀತಾ ಇದೆ, ಅದರ ಇಂಪ್ಯಾಕ್ಟು ಇದ್ರ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಈಗ ಅದನ್ನು ಒಂದು ಸಮಿತಿ ಮಾಡಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ನಾವು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಜ್ಯದಲ್ಲಿ ಇವತ್ತು ಅನಿರೀಕ್ಷಿತವಾದಂಥ ಈ ಒಂದು ಬೆಳವಣಿಗೆ ಆಗಿದೆ, ಇದು ಜನಸಮುದಾಯಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ಬೋದು, ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ಸ್ಗಳನ್ನ ಉಪಯೋಗ ಮಾಡ್ತಾರೆ ಅಂಥ ಕಡೆ ಇವತ್ತು ಭಾಳ ತೊಂದರೆ ಆಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ನಮ್ಮ ರಾಜ್ಯದಿಂದ ನಾವು ಪತ್ರ ಬರೀತೇವೆ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ತಿಳಿಸ್ತಾರೆ. ಅದರ ರಾಜಕೀಯವನ್ನ ಹೊರತುಪಡಿಸಿ ನಾವು ಈ ವಿಚಾರನ ನೋಡಿದಾಗ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು ಅಥವಾ ಮುನ್ಸೂಚನೆ ಆದರೂ ಕೊಡಬೇಕಿತ್ತು. ಎರಡೂ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗ ಟೀಕೆ ಮಾಡ್ತಿರೋಂಥದ್ರಲ್ಲಿ ತಪ್ಪಿಲ್ಲ. ಬಿಜೆಪಿಯವರು ಒಬ್ಬರು ಕೂಡ ಒಂದು ಮಾತಾಡಲಿಲ್ಲ ಅನ್ನೋದು ಕೂಡ ಈಗ ಇಲ್ಲ. ಈಗ ಇದನ್ನು ನಾವು ನೀವು ಹೇಳಿದಾಗೆ ರಾಜಕೀಯವನ್ನು ಹೊರತುಪಡಿಸಿ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ಯಾರೂ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಬೆಳವಣಿಗೆ ಇದು. ಹಾಗಾಗಿ ಈಗ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ಆದ್ದರಿಂದ ನಾವು ಸದನದಲ್ಲಿ ಚರ್ಚೆ ಮಾಡಿದರೂ ಕೂಡ ಅದಕ್ಕೇನು ಉತ್ತರ ಸದನದಲ್ಲಿ ಸಿಗೋದಿಲ್ಲ. ನಮ್ಮ ಸರ್ಕಾರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೇಂದ್ರ ಸರ್ಕಾರನೇ ಇದಕ್ಕಿದು ಮಾಡಬೇಕಾಗ್ತದೆ. ಸದನದಲ್ಲಿ ಚರ್ಚೆ ಮಾಡಿ ಬೇಕಾದರೆ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಒಂದು ನಿರ್ಣಯ ಮಾಡಿ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು.